ಹೇಳಿದರೆ, ಸೊ ಇವತ್ತು 6th ಸೆಪ್ಟೆಂಬರ್. ಓಕೆ, ಸೊ ಇವತ್ತು ರೌಂಡ್ 1ಅಲ್ಲಿ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ MBBS ಅಲ್ಲಿ ಅವರಿಗೆ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಇವತ್ತು ಸಂಜೆ 5:15 ಟೈಮನ್ನು ಕೊಟ್ಟಿದ್ರು. ಓಕೆ, ಸೊ ಲಾಸ್ಟ್ ಡೇಟ್. ಓಕೆ, ಸೊ ಯಾರ್ಯಾರು ಅಡ್ಮಿಷನ್ ಮಾಡಿಸ್ಕೊಂಡಿದ್ರಿ, ಓಕೆ, ಸೊ ಯಾರ್ಯಾರು ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ತಾಯಿದ್ದೀರಾ ಅವರಿಗೂ ಒಂದು ನ್ಯೂಸ್ ಬಂದಿದೆ. ಸೊ KE ಅವರು ರೌಂಡ್ 2 ಸ್ಕೆಡ್ಯೂಲನ್ನು ಬಿಟ್ಟಿದ್ದಾರೆ. ಓಕೆ, ಸೊ ರೌಂಡ್ 2 ಸ್ಕೆಡ್ಯೂಲ್ ಹೆಂಗಿದೆ ಅಂದರೆ 8th ಸೆಪ್ಟೆಂಬರಿಗೆ ನಿಮ್ಮದು 11 AM ಬೆಳಗ್ಗೆ 11 AM ಆದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಮತ್ತು 8th ಸೆಪ್ಟೆಂಬರ್ 2 PM ಇಂದ ಮತ್ತು 11th ಸೆಪ್ಟೆಂಬರ್ವರೆಗೆ ನಿಮಗೆ ನಿಮ್ಮ ಆಪ್ಷನ್ಸ್ ಏನು ಎಂಟರ್ ಮಾಡಿರ್ತೀರಲ್ಲ ಫಸ್ಟ್ ರೌಂಡಲ್ಲಿ, ಸೊ ಅದನ್ನು ರೀಅರೇಂಜ್ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಮತ್ತು ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ ಫಸ್ಟ್ ರೌಂಡಲ್ಲಿ, ಓಕೆ, ಸೊ ಕ್ಲಿಯರಾಗಿ ಕೇಳ್ರಿ, ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ MBBS ಸೀಟ್ ಸಿಕ್ಕಿಲ್ಲ ಅಥವಾ ಡೆಂಟಲ್ ಅಥವಾ ಆಯುರ್ವೇದ ಸಿಕ್ಕಿದೆ ಮತ್ತು ನೀವು ಚಾಯ್ಸ್ 2 ಮಾಡಿರ್ತೀರ. ಓಕೆ, MBBS ಸೀಟ್ ಸಿಕ್ಕಿಲ್ಲ, ಡೆಂಟಲ್ ಆರ್ ಆಯುರ್ವೇದ ಸಿಕ್ಕಿದೆ, ನೀವು ಚಾಯ್ಸ್ 2 ಮಾಡಿ ಪೇಮೆಂಟ್ ಮಾಡಿರ್ತೀರಾ. ಓಕೆ, ಸೊ ಯಾರ್ಯಾರಿಗೆ ಡೆಂಟಲ್ ಮತ್ತು ಆಯುಷ್ ಸಿಕ್ಕಿದೆ ಚಾಯ್ಸ್ 2 ಮಾಡಿ ಪೇಮೆಂಟ್ ಮಾಡಿರ್ತೀರಲ್ಲ, ನೀವು ಏನು ಕಾಷನ್ ಡಿಪಾಸಿಟ್ ಪೇ ಮಾಡೋದು ಅವಶ್ಯಕತೆ ಇರುವುದಿಲ್ಲ. ಓಕೆ, ಸೊ ಕಾಷನ್ ಡಿಪಾಸಿಟ್ ಯಾರ್ಯಾರು ಪೇ ಮಾಡಬೇಕು ಅಂತ ಹೇಳಿದರೆ, ಯಾರ್ಯಾರಿಗೆ CETಯಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕಿದೆ, ಎಕ್ಸಾಂಪಲ್ ಅಗ್ರಿಕಲ್ಚರ್, ವೆಟರ್ನರಿ, ಇಂಜಿನಿಯರಿಂಗ್, ಮತ್ತು ನೀವು ಚಾಯ್ಸ್ 2 ಮಾಡಿರ್ತೀರಾ ಅಥವಾ ಚಾಯ್ಸ್ 3 ಮಾಡಿರ್ತೀರ. ಓಕೆ, CETಯಲ್ಲಿ ಸೀಟ್ ಸಿಕ್ಕಿದ್ದು ಚಾಯ್ಸ್ 2 ಅಥವಾ ಚಾಯ್ಸ್ 3 ಮಾಡಿದರೆ, ಮತ್ತು UG ನೀಟಲ್ಲಿ ಸೀಟ್ ಸಿಕ್ಕಿಲ್ಲ ಅಥವಾ UGಯಲ್ಲಿ ನೀವು ಚಾಯ್ಸ್ 3 ಮಾಡಿದರೆ ನೀವು ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಕಾಷನ್ ಡಿಪಾಸಿಟ್ ಬಗ್ಗೆ ಮಾಹಿತಿ ಆಯಿತು. ಓಕೆ, ಸೊ ಕ್ಲಿಯರಾಗಿ ಹೇಳ್ತೀನಿ, ಮತ್ತೆ ಒಂದು ಸತಿ ಹೇಳ್ತೀನಿ ನೋಡಿರಿ. ಸೊ ಯಾರ್ಯಾರಿಗೆ UG ನೀಟಲ್ಲಿ ಸೀಟ್ ಸಿಕ್ಕಿಲ್ಲ ಮತ್ತು UG CETಯಲ್ಲಿ ಸೀಟ್ ಸಿಕ್ಕಿದೆ, ನೀವು ಚಾಯ್ಸ್ 2 ಮಾಡಿರ್ತೀರಾ ಅಥವಾ ಚಾಯ್ಸ್ 3 ಮಾಡಿರ್ತೀರಾ. ಓಕೆ, ಸೊ ನೀವು ಕಾಷನ್ ಡಿಪಾಸಿಟ್ ಕಟ್ಟಲೇಬೇಕು. ಓಕೆ, MBBSಗೋಸ್ಕರ ರೌಂಡ್ 2 ಅಲ್ಲಿ ಹೋಗೋಕೆ. ಓಕೆ, ಸೊ ಮತ್ತು ಯಾರ್ಯಾರು ಕಾಷನ್ ಡಿಪಾಸಿಟ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ಅಂದರೆ, ಯಾರ್ಯಾರಿಗೆ MBBS ಸೀಟ್ ಸಿಕ್ಕಿದೆ ಮತ್ತು ಚಾಯ್ಸ್ 2 ಮಾಡಿರ್ತೀರಾ ಅವರು ಕಟ್ಟೋದು ಅವಶ್ಯಕತೆ ಇರೋದಿಲ್ಲ. ಯಾರ್ಯಾರಿಗೆ ಡೆಂಟಲ್ ಮತ್ತು ಆಯುಷ್ ಸೀಟ್ ಸಿಕ್ಕಿರುತ್ತೆ ಅವರು ಚಾಯ್ಸ್ 3 ಮಾಡಿದರೆ ಕಾಷನ್ ಡಿಪಾಸಿಟ್ ಕಟ್ಟಲೇಬೇಕು. ಓಕೆ, ಸೊ ಯಾರ್ಯಾರಿಗೆ ಡೆಂಟಲ್ ಮತ್ತು ಆಯುಷ್ ಸಿಕ್ಕಿದೆ ಅವರು ಚಾಯ್ಸ್ 2 ಮಾಡಿ ಫೀಸ್ ಪೇಮೆಂಟ್ ಮಾಡಿದ್ದೀರಾ, ನಿಮಗೆ ಏನು ಕಟ್ಟೋದು ಅವಶ್ಯಕತೆ ಇರೋದಿಲ್ಲ ಕಾಷನ್ ಡಿಪಾಸಿಟ್. ಓಕೆ, ಸೊ ಇದು ಕಾಷನ್ ಡಿಪಾಸಿಟ್ ಪೇ ಮಾಡಲಿಕ್ಕೆ ಟೈಮ್ನ ನಿಮಗೆ 11th ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇದೆ. ಓಕೆ, ಸೊ 8th ಇಂದ 11th ನೀವು ಕಾಷನ್ ಡಿಪಾಸಿಟ್ ಕಟ್ಟಲೇಬೇಕು. ಓಕೆ, ಸೊ ಅವರು ಒಂದು ಲಿಂಕ್ ಕೊಡ್ತಾರೆ. ಓಕೆ, ಸೊ ಅದರಲ್ಲಿ ಲಾಗಿನ್ ಆಗಿ ಅವರು ಚಲನ್ ಡೌನ್ಲೋಡ್ ಮಾಡಬೇಕು. ಓಕೆ, ಸೊ ಚಲನ್ ಡೌನ್ಲೋಡ್ ಮಾಡಿ ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ನೀವು ಕಾಷನ್ ಡಿಪಾಸಿಟ್ ಮಾಡಬೇಕು ಆಗುತ್ತೆ. ಓಕೆ, ಸೊ ಬ್ಯಾಂಕಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಾಯಿತು ಇವತ್ತಿನ ಮಾಹಿತಿ. ಸೊ ಮತ್ತು ಏನಾದರೂ ಡೌಟ್ ಇದೆಯಾ? ಸೊ ಓಕೆ, ಸೊ ಕಾಷನ್ ಡಿಪಾಸಿಟ್ ಜನರಲ್ OBC 2A 2B 3A 3G ಕ್ಯಾಟಗರಿ 1 ಇವರಿಗೆಲ್ಲರಿಗೆ 1 lakh rupees ಕಾಷನ್ ಡಿಪಾಸಿಟ್ ಕೇಳಿದ್ದಾರೆ. ಓಕೆ, ಸೊ ಮತ್ತು ಯಾರ್ಯಾರು SC ಮತ್ತು ST ಸ್ಟೂಡೆಂಟ್ ಇದ್ದೀರಲ್ಲ, ಸೊ ಅವರಿಗೆ 50,000 ಕಾಷನ್ ಡಿಪಾಸಿಟನ್ನು ಕೇಳಿದ್ದಾರೆ. ಸೊ ಮತ್ತು ಒಂದು ಕ್ಲಿಯರಾಗಿ ಹೇಳಕತ್ತೀನಿ, ರೌಂಡ್ 2ದಲ್ಲಿ ನಿಮಗೆ ನೀಟಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕರೆ ನೀವು ಹೋಗಲೇಬೇಕು. ಓಕೆ, ಸೊ ಹೋಗಿಲ್ಲ ಅಂದರೆ ಏನು ನೀವು ಕಾಷನ್ ಡಿಪಾಸಿಟ್ ಕಟ್ಟಿರ್ತೀರಲ್ಲ ಅದು ಫೋರ್ಫೇಟ್ ಆಗುತ್ತೆ, ಅಂದರೆ ಅವರು ಮುಟ್ಟುಗೋಲು ಮಾಡಿಕೊಡ್ತಾರೆ. ಓಕೆ, ಸೊ ಕಾಷನ್ ಡಿಪಾಸಿಟ್ ನಿಮಗೆ ವಾಪಸ್ ಕೊಡಲ್ಲ ಅವರು, ನೀವು ಸೀಟ್ ಸಿಕ್ಕಿದ್ದು ನೀವು ಹೋಗಿಲ್ಲ ಅಂದರೆ. ಅದು ಯಾವುದಾದ್ರೂ ಸೀಟ್ ಸಿಕ್ಕಲಿ ನೀಟಲ್ಲಿ. ಓಕೆ, ಸೊ MBBS ಇರಲಿ, ಡೆಂಟಲ್ ಇರಲಿ, ಆಯುಷ್ ಇರಲಿ, ನೀವು ಹೋಗಲೇಬೇಕು. ಓಕೆ, ಸೊ ಹೋಗಿಲ್ಲ ಅಂದರೆ ನಿಮಗೆ ಸೀಟ್ ಅಂದರೆ ಫೀಸ್ ಕೊಡಲ್ಲ ಅವರು. ಕಾಷನ್ ಡಿಪಾಸಿಟ್ ಏನು ಕಟ್ಟಿರ್ತೀರಲ್ಲ ನೀವು ಅದು ಫೋರ್ಫೇಟ್ ಮಾಡಿಬಿಡ್ತಾರೆ. ಓಕೆ, ಸೊ ಅವರು ಅದು ಕೊಡಲ್ಲ. ಸೊ ಇದಾಯಿತು ಕಾಷನ್ ಡಿಪಾಸಿಟ್ ಬಗ್ಗೆ. ಸೊ ಮತ್ತು UG CET ಅದೇ ಸೇಮ್ CET ಮತ್ತು ನೀಟ್ ಅವರಿಗೆ ಸೇಮ್ ಸ್ಕೆಡ್ಯೂಲೇ ಇರುತ್ತೆ. ಓಕೆ, ಸೊ 8 ಸೆಪ್ಟೆಂಬರ್ 11 AM ಆದಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ. ಓಕೆ, ಸೊ 8 ಸೆಪ್ಟೆಂಬರ್ 2 PM ಇಂದ ನೀವು ಆಪ್ಷನ್ಸ್ನ ರೀಅರೇಂಜ್ ಮಾಡ್ಬೋದು, ಆಲ್ಟರ್ ರೀಆರ್ಡರ್ ಏನಾದರೂ ಮಾಡ್ಬೋದು. ಸೊ ಮತ್ತು ಕಾಷನ್ ಡಿಪಾಸಿಟ್ ಕಟ್ಟಲಿಕ್ಕೆ UG ನೀಟ್ ಅವರು ಮಾತ್ರ, ಯಾರಿಗೆ MBBS ಸೀಟ್ ಬೇಕಿರುತ್ತಲ್ಲ ಅವರು ಮಾತ್ರ ಕಾಷನ್ ಡಿಪಾಸಿಟ್ ಮಾಡಬೇಕು. ಓಕೆ, ಸೊ ಡೆಂಟಲ್, ಆಯುಷ್, ಇಂಜಿನಿಯರಿಂಗ್ ಇವರಿಗೆ ಎಲ್ಲರೂ ಬೇಕಾಗಲ್ಲ ಕಾಷನ್ ಡಿಪಾಸಿಟ್. ಸೊ ಶೇರ್ ಮಾಡಿರಿ.